ಇದರಲ್ಲಿ ನಮ್ಮ ಲಿಖಿಲ್ ಅವರು ನ್ಯಾಯವಾದಿ ಆದವರು ಒಂದು 2 ಮಾತನ್ನು ಬಂಧುಗಳೇ ನಮಸ್ಕಾರ. ಏನಿವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಎಲ್ಲ ಕನ್ನಡಿಗರ ಕನ್ನಡ ಮನಸ್ಸುಗಳು ಏನೊಂದು ದೊಡ್ಡ ಮಟ್ಟದಿಗೆ ಒಂದು ಕನ್ನಡಿಗರ ಆಗ್ರಹ ಮಾಡ್ತಾಯಿದ್ದಾರೆ, ಹಕ್ಕೋತ್ತಾಯ ಮಾಡ್ತಾಯಿದ್ದಾರೆ. ಇದರ ಉದ್ದೇಶ ಏನು ಗೊತ್ತಾ? ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಒಂದು ಏನು ಕನ್ನಡಿಗರು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕನ್ನಡಿಗರ ಹಕ್ಕೋತ್ತಾಯ ಮಾಡ್ತಾಯಿದ್ದೀರಿ. ಕೆಲವೊಂದು ಮುಖ್ಯ ವಿಚಾರಗಳನ್ನ ಇಲ್ಲಿ ವೇದಿಕೆ ಮೇಲೆ ಹಂಚ್ಕೊಂಡಿದ್ದೀರಿ. ಏನು ಕನ್ನಡಿಗರ ಹಕ್ಕೋತ್ತಾಯಗಳು ಏನೇನಿರಬೇಕು, ಹೆಂಗಿರಬೇಕು, ಕನ್ನಡಿಗರ ಅಸ್ಮಿತೆ ಉಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದೊಂದು ಹೋರಾಟ ಮಾಡ್ತಾಯಿದ್ದೀರಿ. ಸೊ ಅದೇ ವಿಚಾರವಾಗಿ ಕನ್ನಡಿಗರು ಏನು ಕನ್ನಡ ಏನು ಸರ್ಕಾರ ಏನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಕನ್ನಡಿಗರಿಗೆ ನಾವು ಸಪೋರ್ಟ್ ಮಾಡ್ತೀರಿ, ಕನ್ನಡಿಗರ ಪರವಾಗಿ ಇರ್ತೀರಿ ಅಂತಾರೆ, ಕನ್ನಡಿಗರು ಒಂದು ಬೆಳಿಬೇಕು ಅಂತಾರೆ. ಆದರೆ ಅಧಿಕಾರ ತೊಗೊಂಡ್ಮೇಲೆ ಕನ್ನಡಿಗರನ್ನ ದೂರ ಮಾಡ್ತಾರೆ. ಸೊ ಇದು ಯಥಾವತ್ತವಾಗಿ ಏನು ಈ BJP, ಕಾಂಗ್ರೆಸ್, JDS ಯಥಾವತ್ತವಾಗಿ ನಡ್ಸ್ಕೊಂಡು ಬಂದುಬಿಟ್ಟಿದೆ. ಅದೇ ರೀತಿಯಾಗಿ ಇವಾಗ ಬದಲಾವಣೆ ಆಗಬೇಕು. ಬದಲಾವಣೆ ಅನ್ನೋದು ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದ್ರೆ ಬದಲಾವಣೆ, ಎಲ್ಲರೂ ಸೇರಿದ್ರೆ ಮಾತ್ರ ಬದಲಾವಣೆ ಆಗೋದು ಸಾಧ್ಯ ಇದೆ. ಅದು ಆ ನಿಟ್ಟಿನಲ್ಲಿ ಏನು ಕನ್ನಡಿಗರು ಉಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು, ಕನ್ನಡ ಕುವೆಂಪು ಅವರು ಕಟ್ಟಿದಂಥ ನಾಡು, ಬಸವಣ್ಣವರ ಕ್ರಾಂತಿಕಾರಿ ವಿಚಾರಗಳನ್ನು ಬಿತ್ತಿದಂಥ ನಾಡು, ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಶೌರ್ಯ ಮೆರೆದಂಥ ನಾಡು, ಏನು ವೀರ ವನಿತೆ ಓಬವ್ವರ ಶೌರ್ಯ ಬೆರೆದಂಥ ನಾಡು ನಮ್ಮ ಕರ್ನಾಟಕ ನಾಡು. ಅವರ ವಿಚಾರಗಳು, ಅವರ ಏನು ಅವರ ಸಿದ್ಧಾಂತಗಳ ಪ್ರಕಾರವಾಗಿ ಏನು ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಬೆಳಿಬೇಕು, ಕನ್ನಡನ ಉಳಿಸ್ಬೇಕು ಅಂತ ಹೇಳ್ತಾ ಈ ವಿಚಾರವಾಗಿ ಕನ್ನಡಿಗರ ಆಗ್ರಹ ಏನು ಅನ್ನೋದನ್ನು ಈ ವೇದಿಕೆ ಮೇಲೆ ತಿಳಿಸ್ತಾ ಇದ್ದೀರಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ ಪದೇ ಕೇಸ್ ಆಗ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ? ಸರ್, ಕನ್ನಡಿಗರಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂದರೆ ಕನ್ನಡಿಗರು. ಈ ಪಕ್ಷದ ಮೇಲೆ ನಿರಂತರವಾಗಿ ನಮ್ಮ ಮೇಲೆ ನಮ್ಮನ್ನೇ ನೇಣಿಗಾಗ್ತಾರ? ಆಯ್ತು ಬಿಡಿ, ಪರಪ್ರಾಜ್ಞ ಅಗ್ರಹಾರ ಏನು ದೊಡ್ಡದಲ್ಲ, ನಾವು ಅಲ್ಲೂ ಹೋರಾಟ ಮಾಡ್ತೀವಿ. ನಾವೇನು ನಮ್ಮನ್ನೇ ನೇಣಿಗಮ್ಗಾಗ್ತಾರ? ಇಲ್ಲ, ನಮ್ಮನ್ನೇನು ಹಾಕಿದ್ರೆ 353 ಕೇಸ್ ಹಾಕ್ಬೋದು. ಅದು ಬಿಟ್ಟರೆ ಬೇರೆ ಏನು ಕೇಸ್ ಹಾಕೋಕ್ಕಾಗಲ್ಲ. ಅದು ಬಿಟ್ಟರೆ ನಾವು ಯಾರಾದರೂ ಏನೋ ದರೋಡೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರಿ ಕಚೇರಿಗಳಿಗೆ? ಇಲ್ಲ, ನಾವೇನು ಪ್ರಶ್ನೆ ಮಾಡ್ತಾ ಇದ್ದೀವಿ? ಅಯ್ಯೋ, ಪ್ರಶ್ನೆ ಮಾಡಿದ್ರೆ ಪ್ರಜಾಪ್ರಭುತ್ವದ ಮೂಲ ಸಿದ್ಧಾಂತ. ನಾವು ಪ್ರಶ್ನೆ ಮಾಡೇ ಇಲ್ಲ ಅಂದರೆ ಎಲ್ಲಿ ನೀವು ಸಂವಿಧಾನ ಉಳಿಸ್ತೀರಿ ಅಂತ ದೊಡ್ಡ ಭಾಷಣ ಮಾಡ್ತಾ ಇದ್ದೀರಿ? ನೀವೇ ವೈಲೇಷನ್ ಮಾಡ್ತಾ ಇದ್ದೀರಾ, ನೀವೇ ಸಂವಿಧಾನನ ಧಿಕ್ಕರಿಸ್ತಾ ಇದ್ದೀರಾ. ನಮ್ಮ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು ನಾವು ಪ್ರಶ್ನೆ ಮಾಡೋದು, ನಾವು ನಮ್ಮ ಹಕ್ಕುಗಳನ್ನ ಎಲ್ಲಿ ಕಸ್ಕೊತಾ ಇದ್ದೀರಾ? ಇದಕ್ಕೆಲ್ಲ ನಾವು ಭಯ ಬೀಳೋ ಮಕ್ಕಳಂತೂ ನಾವಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ನೀವೇನು ಪೊಲೀಸರು ನಿಮ್ಮ ಪಡೆಗಳನ್ನ ಯೂಸ್ ಮಾಡ್ಬೋದು, ನೀವು ಪೊಲೀಸರನ್ನ ಯೂಸ್ ಮಾಡ್ಬೋದು, ನೀವು ನಮ್ಮ ಶೌರ್ಯ ಸಾಹಸಗಳನ್ನ ಕುಗ್ಸೋ ಒಂದು ಪೊಲೀಸ್ ಪಡೆಗಳನ್ನ ಯೂಸ್ ಮಾಡ್ಬೋದು. ನಾವಂತೂ ತಲೆ ಕೆಡಿಸ್ಕೊಳಲ್ಲ, ನಾವಂತೂ ಇದಕ್ಕೆ ಭಯ ಬೀಳೋ ಅಂಥ ಮಕ್ಕಳೇ ನಾವಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಇದೆ ಮಾರಿ ಹಬ್ಬ. ಯಾವ್ಯಾವ ಅಧಿಕಾರಿಗಳು, ಯಾವ್ಯಾವ ಕಳ್ಳ ರಾಜಕಾರಣಿಗಳು, ಯಾವ್ಯಾವ ನಾಲಾಯಕ್ ದರೋಡೆಕೋರರು ಇದ್ದೀರಾ, ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಇದೇ ಪಕ್ಷ, ಇದೇ ಪಾರ್ಟಿ, ಇದೇ ಟಿ ಶರ್ಟ್ ಹಾಕ್ಕೊಂಡು ನಿಮ್ಮ ಹುಟ್ಟನ್ನ ಅಡಗಿಸೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಸರ್ ಮೇಡಮ್? ಉಮಾ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಬಗ್ಗೆ ಮತ್ತು ರೈತರಿಗೆ ಆಗುವಂಥ ತೊಂದರೆಯ ಬಗ್ಗೆ ಒಂದು 2 ಮಾತನ್ನು ಮಾತಾಡ್ತಾರೆ. ಅಲ್ಲ, ಇವತ್ತು ನಮ್ಮ KRS ಪಕ್ಷಗಳಿಂದ ಕನ್ನಡಿಗರ ಅಳಿವಿಗಾಗಿ ಇವತ್ತು ಏನು ಹೋರಾಟ ನಡೀತಿದೆ, ಇಂಥ ಪರಿಸ್ಥಿತಿ ನಮ್ಮ ರಾಜಕಾರಣಿಗಳು ಯಾಕೆ ಕೊಟ್ಟರು ಅಂತ ಒಂದ್ಸಲ ಯೋಚನೆ ಮಾಡಿ. ನಾವಿವತ್ತು ಕನ್ನಡಕ್ಕಾಗಿ, ನಾವು ಕನ್ನಡ ಭಾಷೆಗಾಗಿ ನಾವು ಕರ್ನಾಟಕದಲ್ಲಿ ಇದ್ಕೊಂಡೇ ಹೋರಾಟ ಮಾಡ್ತಾ ಇದ್ದೀವಿ. ನಾವೆಲ್ಲೋ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇಲ್ಲ, ಮತ್ತು ಬೇರೆ ರಾಜ್ಯಗಳ ಬಾರ್ಡರ್ ಇಲ್ಲ. ಕರ್ನಾಟಕ ಹೃದಯ ನಗರ ಅಂತ ಏನಿದೆ ಬೆಂಗಳೂರಲ್ಲಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಯಾಕೆ ಬಂತು? ಇಲ್ಲಿ ನಾವು ಕನ್ನಡಕ್ಕಾಗಿ ಹೋರಾಟ ಅಂತ ಮಾಡ್ತಾ ಇದ್ದೀವಿ. ನಮ್ಮ ಆನೇಕಲ್ ಭಾಗ, ಬಿಡದಿ ಭಾಗ ಮತ್ತು ದೇವನಹಳ್ಳಿ ಭಾಗದಲ್ಲಿ ರೈತರು ಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಷ್ಟು ಭೂಮಿಗಳನ್ನು ಆಕ್ರಮ ಮಾಡಿಕೊಂಡು ಏನು ನಮ್ಮ ಕನ್ನಡಿಗರಿಗಾಗಿ ಇವರು ಜಾಗಗಳು ಕೊಡ್ತಿದ್ದಾರಾ? ಇಲ್ಲ, ಯಾವುದೋ ಬೇರೆ ರಾಜ್ಯಗಳಿಂದ ತಂದು ಆ ಜನಗಳನ್ನು ಇಲ್ಲಿ ತುಂಬಿಸಿ ನಮ್ಮ ಕನ್ನಡಿಗರನ್ನು ತುಳಿಯೋ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಹಕ್ಕುಗಳು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ, ನಮ್ಮ ಕನ್ನಡಕ್ಕಾಗಿ ಹೋರಾಟ ಇವತ್ತು ಏನು ನಡೀತಿದೆ, ನಾಳೆ ನಮ್ಮ ಬದುಕಿನ ಹೋರಾಟ ಇದು ಸಾಲದು ಅಂತ ಜಾತಿ ಮತಗಳ ಹೋರಾಟ ಬೇರೆ ತರ್ತಾರೆ. ಇಲ್ಲಿ ನೋಡಿ, ಕನ್ನಡಕ್ಕಾಗಿ ಹೋರಾಟ ಮಾಡಲಿಕ್ಕೆ ಬಂದವರು ಯಾರು? ಇವರು ನಮ್ಮವರು. ನಮಗೂ ಅವರು ತಂದಿಟ್ಟವರು ಯಾರು? ಸರ್ಕಾರದವರು. ಇದನ್ನು ನಾವು ನೆನಪಿಟ್ಟುಕೊಂಡು ಮುಂದೆ ಯಾವುದೇ ಒಂದು ಪಕ್ಷಗಳನ್ನು ಆಯ್ಕೆ ಮಾಡಿದಾಗ ತಲೆಯಲ್ಲಿ ಬುದ್ಧಿ ಇಟ್ಟು ಮಾತಾಡಿ. ಇವತ್ತು KRS ಪಕ್ಷ ಏನು ಲಂಚಗೂಡಿತನ, ಭ್ರಷ್ಟಾಚಾರವನ್ನು ಖಂಡಿಸಿ ಹೋರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ಕೇಸುಗಳಾಗ್ತಾ ಇದ್ದಾರೆ. ಇದು ಎಷ್ಟು ಅನ್ಯಾಯ ಅಲ್ವಾ? ಇದನ್ನು ಎದುರಿಸಿ ನಾವೆಲ್ಲರೂ ನಿಂತ್ಕೊಂಡು ನಾವು KRS ಪಕ್ಷಕ್ಕೆ ಎಲ್ಲರೂ ಒಮ್ಮತದಿಂದ ಓಟ್
ಕೊಟ್ಟು ಅವ್ರಿಗೆ ಒಂದು ವಿಧಾನಸೌಧದಲ್ಲಿ ಸ್ಥಾನ ಕೊಟ್ಟಾಗ ಆಗ ಅವರು ಬಂದು ಕೇಳ್ತಾರೆ. ಆಗ ಅಷ್ಟು ಅಧಿಕಾರವನ್ನು ನಾವು ಅವ್ರಿಗೆ ಕೊಡಬೇಕು. ಇವತ್ತು ಅಧಿಕಾರ ಇಲ್ಲ ಅಂದ್ರೂ ಅವ್ರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅದೇ ಅಧಿಕಾರ ಕೊಟ್ಟರೆ ಎಷ್ಟು ರಾಜ್ಯ ಬದಲಾವಣೆ ಆಗುತ್ತೆ ಅಂತ ಯೋಚನೆ ಮಾಡಿ. ಇದನ್ನೆಲ್ಲ ಮಾಡಿ ನಾವು ಯೋಚನೆ ಮಾಡಬೇಕು. ಅವ್ರಿಗೆ ಒಂದು ಅವಕಾಶ ಕೊಡಬೇಕು. ಆಗಲೇ ನಾವು ಉದ್ಧಾರ ಆಗ್ತೀವಿ. ಯಾರು ಪ್ರಾಮಾಣಿಕತೆಯಲ್ಲಿ ಇದ್ದಾರೋ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದೇ ನಮ್ಮ ಅನಿಸಿಕೆ. ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಒಂದು 2 ಮಾತನ್ನು ಮಾತಾಡ್ತಾರೆ. ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಸಂದೇಶನೇ ಕೊಡಬೇಕಾಗಿತ್ತು ಇಡೀ ರಾಜ್ಯಕ್ಕೆ ಕರ್ನಾಟಕ KRS ಪಕ್ಷದ ವತಿಯಿಂದ. ಯಾಕಂತ ಹೇಳಿದ್ರೆ ಕನ್ನಡದ ಬಗ್ಗೆ, ಕನ್ನಡದ ಹಿತಾಸಕ್ತಿ ಬಗ್ಗೆ, ನಾಡು ನುಡಿ ನೆಲ ಜಲದ ಬಗ್ಗೆ ಇವತ್ತು ಯಾವುದಾದ್ರೂ ಒಂದು ಪಕ್ಷ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು KRS ಪಕ್ಷ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಏನಿಂಥ ಹಕ್ಕೊತ್ತಾಯ ಕಾರ್ಯಕ್ರಮಗಳನ್ನು KRS ಪಕ್ಷ ಮಾಡ್ತಾ ಇದೆ, ಈ ಪಕ್ಷಕ್ಕೆ ನಾವು ಕನ್ನಡಿಗರು, ಸ್ವಾಭಿಮಾನಿ ಕನ್ನಡಿಗರಾದ ನಾವು ಜನ್ಮಭೂಮಿ ಕನ್ನಡಿಗರ ಸೇನೆ ವತಿಯಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಅವರ ಬೆಂಬಲಕ್ಕೆ ಸದಾಕಾಲ ನಿಂತಿರ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, KRS ಪಕ್ಷದ ಸಿಪಾಯಿಗಳಂತೆ ಪ್ರತಿಯೊಂದು ಮನೆಗೂ KRS ಪಕ್ಷದ ಸಿಪಾಯಿಗಳಾಗಬೇಕು. ಮುಂದಿನ ದಿನಗಳಲ್ಲಿ ಕನ್ನಡ ಕಟ್ಟುವ ಕೆಲಸ ಮಾಡಬೇಕಂಥೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀವಿ. ಮೇಡಮ್ ಅವರು ಈ ಬಗ್ಗೆ ಒಂದು 2 ಮಾತನ್ನು ಏನು ಹೇಳ್ತಾರೆ? ಎಲ್ಲರಿಗೆ ನಮಸ್ಕಾರ. ನಾನು ಸೋನು ಸಿಲಾವಟ್, ಕರ್ನಾಟಕ ಜನ್ಮಭೂಮಿ ಕನ್ನಡಿಗ ಸೇನೆದು ಮಹಿಳಾ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಇದು ತುಂಬ ಖುಷಿಯಾಗಿದೆ. ಈ ಥರ ನಮ್ಮ ಕನ್ನಡ ಮನುಷ್ಯಕ್ಕೋಸ್ಕರ, ಜಾಬ್ಗೋಸ್ಕರ, ಊಟಕ್ಕೋಸ್ಕರ, ಎಡ್ಯುಕೇಷನ್ಗೋಸ್ಕರ ಈ ಥರ ಸಮಾವೇಶ ಮಾಡಿದೆ. ನಮಗೆ ತುಂಬ ಖುಷಿಯಾಗಿದೆ. ಮುಂಚೆ ನಾವು ಇವಾಗ ಸ್ವಲ್ಪ ಜನ, ಮುಂಚೆ ಜಾಸ್ತಿ ಜನ ಸೇರಿಸಿ ಇದು ನಮ್ಮ ಹಕ್, ನಮ್ಮದು ಏನು ಬೇಕೋ ಕನ್ನಡ ಮನುಷ್ಯಗೆ ಏನು ಬೇಕೋ ಅದಕ್ಕೋಸ್ಕರ ನಾವು ಎವ್ರಿ ಟೈಮ್ ಹೋರಾಟ ಮಾಡ್ತೀನಿ. ವಿ ಆರ್ ಹೋರಾಟಗಾರ್. ಫಸ್ಟ್ ವಿ ಆರ್ ಕನ್ನಡಿಗ, ವಿ ಆರ್ ಹ್ಯೂಮನ್, ಫಸ್ಟ್ ಹ್ಯೂಮನ್, ಆಮೇಲೆ ನಾವು ಕನ್ನಡಿಗ. ಇದು ನಮ್ಮದು ಜನ್ಮಭೂಮಿ, ಕರ್ಮಭೂಮಿ. ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಇದೆಯಾ ಅಂತ? ಇದೆ ಸರ್, ಫುಲ್ ಸಪೋರ್ಟ್ ಇದೆ ನಮ್ಮ ಸಂಘಟನೆಯಿಂದ. ಕರ್ನಾಟಕ ರಾಷ್ಟ್ರ ಸಮಿತಿಗೆ ಫುಲ್ ಸಪೋರ್ಟ್ ಇದೆ. ಹ್ಯಾಟ್ಸ್ ಆಫ್ ಕರ್ನಾಟಕ ರಾಷ್ಟ್ರ ಸಮಿತಿ. ನಾವು ತುಂಬ ಖುಷಿಯಾಗಿದೆ. ನಮ್ಮ ಬೆಂಬಲ ಕೊರಿಂದ ಎಲ್ಲಿದೆ ಫೋನ್ ಮಾಡಿದೆ, ನಾವು ಬಂದಿದ್ದೀನಿ. ತುಂಬ ಖುಷಿಯಾಗಿದೆ ಸರ್. ಥ್ಯಾಂಕ್ ಯು ಸರ್. ಇದರ ಜೊತೆ ಶಶಿಕುಮಾರ್ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಬಗ್ಗೆ ಒಂದು 2 ಮಾತನ್ನು ಮಾತಾಡ್ತಾರೆ. ನಮಸ್ಕಾರ ಬಂಧುಗಳೇ, ನಾನು ಶಶಿಕುಮಾರ್ ಅಂತೇಳಿ. ಇವತ್ತು ಏನು ನಮ್ಮ ಹೊಸಕೋಟೆ ಟೀಮ್ ಎಲ್ಲ ಇಲ್ಲಿ ನಿಂತಿದ್ದಾರೆ. ಇವತ್ತು ಸರ್ಕಾರ ನಮಗೆ ಮಾಡ್ತಾ ಇರೋ ಅನ್ಯಾಯಗಳ ಬಗ್ಗೆ, ಈಗೇನು ಕಳೆದ ಬಾರಿ ನಾವು ಕನ್ನಡ ಆಗ್ರಹ ಸಮಾವೇಶ ಅಂತೇಳಿ 15ನೇ ತಾರೀಕು ಹಮ್ಮಿಕೊಂಡಿದ್ವಿ. ಆ ಒಂದು ಆಗ್ರಹ ಸಮಾವೇಶಕ್ಕೆ ಸಾಕಷ್ಟು ಸರ್ಕಾರ, ಅಧಿಕಾರಿಗಳು, ಪೊಲೀಸರು ಸಾಕಷ್ಟು ತೊಂದರೆ ಕೊಡಬೇಕು ಅಂತೇಳಿ ನಮಗೆ 15ನೇ ತಾರೀಕು ಆಗ್ತಕ್ಕಂಥ ಒಂದು ಸಮಾವೇಶಕ್ಕೆ ನಮಗೆ ಪರ್ಮಿಷನ್ ಕೊಡ್ದಂಗೆ ನಮ್ಮ ಒಂದು ಸಮಾವೇಶನ ಹತ್ತಿಕ್ಕೋ ಕೆಲಸ ಮಾಡಿದಂಥ ಒಂದು ವ್ಯವಸ್ಥೆ ಮಾಡಿದರು. ಅದಾದ ನಂತರ ಮತ್ತೆ ನಾವು ಅದಕ್ಕೆ ಒತ್ತಾಯ ಮಾಡೋದನ್ನು, ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ, ನಮ್ಮ ಹಕ್ಕುಗಳನ್ನ ಕೇಳೋಂಥ ಒಂದು ವ್ಯವಸ್ಥೆ ಹೇಗಿದೆ, ಆ ಹಕ್ಕುಗಳನ್ನ ಪಡೆಯುವಂಥ ಒಂದು ಜಾಗ, ಆ ಜಾಗದಲ್ಲಿ ನಮ್ಗೆ ಯಾಕೆ ಪರ್ಮಿಷನ್ ಕೊಡೋದಿಲ್ಲ? ನಮ್ಮ ಹಕ್ಕುಗಳಿಗೋಸ್ಕರ ಏನಿವತ್ತು ಕನ್ನಡಿಗರಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ನಾವು ಕೇಳಿದಂಥ ಹಕ್ಕೊತ್ತಾಯ ಒಂದು ಕಾರ್ಯಕ್ರಮಕ್ಕೆ ಯಾಕೆ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ನಾವೇನು ಪರ್ಮಿಷನ್ ಕೇಳಿದ್ವಿ. ಅದಾದ ನಂತರ ಇವತ್ತು 22ಕ್ಕೆ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸರ್ಕಾರದ ಮಟ್ಟಿಗೆ ಆಗ್ಬೋದು, ಅಧಿಕಾರಿಗಳ ಮಟ್ಟಿಗೆ ಆಗ್ಬೋದು, ನಮ್ಮ KRS ಪಾರ್ಟಿ ಬಗ್ಗೆ, KRS ಪದಾಧಿಕಾರಿಗಳನ್ನ ತುಳಿಯುವಂಥ ಒಂದು ಕೆಲಸದಲ್ಲಿ ಸಾಕಷ್ಟು ಮುಂದಾಗಿದ್ದಾರೆ. ಹಾಗಾಗಿ ಯಾವತ್ತೂ ನಾವು ಕನ್ನಡಿಗರು, ಕನ್ನಡದ ಪರವಾಗಿ, ಕನ್ನಡದ ನೆಲ ಜಲ, ಕನ್ನಡ ಭಾಷೆಗೋಸ್ಕರ ಯಾವತ್ತೂ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತೂ ಮುಂದಾಗ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಷ್ಟ್ರ ಪಕ್ಷ ಇಂದು ದೊಡ್ಡ ಮಟ್ಟಿಗೆ ಬೆಳೆಯುತ್ತದ ಅಂತ? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿತ ಈ ರಾಜ್ಯದಲ್ಲಿ ಅಧಿಕಾರ ಅಂತೂ ತಗೊಳ್ಳೋದಂತೂ ಶತಸಿದ್ಧ. ಜನರಿಗೆ ಈಗಾಗಲೇ ಏನು ನಮ್ಮ ಕರ್ನಾಟಕದ ಜನತೆ ಇದ್ದಾರೆ, ಎಲ್ಲರಿಗೂ ಅರಿವಾಗಿದೆ. ಇವತ್ತು ಸೋಷಲ್ ಮೀಡಿಯಾದಲ್ಲಿ ಇವತ್ತು ಈ ಮುಂದಿನ ಚುನಾವಣೆಯಲ್ಲಿ ಸಾಕಷ್ಟು ನಮಗೆ
ಬೆಂಬಲ ಸೂಚಿಸುವಂಥ ಒಂದು ವ್ಯವಸ್ಥೆ ಆಗಿದೆ. ಖಂಡಿತ ನಾವು ಅಧಿಕಾರಕ್ಕೆ ಬರೋದಂತೂ ಶತಸಿದ್ಧ, ಬಂದೇ ಬರ್ತೀವಿ. ಈ ಒಂದು ಭ್ರಷ್ಟಾಚಾರನ ತೊಲಗಿಸೋದ್ರಲ್ಲಿ ನಾವು ಮುಂದಾಗೆ ಆಗ್ತೀವಿ. ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಇರಬಾರ್ದು. ರೈತರಿಗೆ ಇವತ್ತು ಆಗ್ತಾ ಇರೋ ತೊಂದರೆಗಳ ಬಗ್ಗೆ, ರೈತರಿಗೆ ಸಾಕಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ. ಆ ತೊಂದರೆಗಳನ್ನೆಲ್ಲ ನಿಲ್ಲಿಸೋ ಒಂದು ಕೆಲಸ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡೇ ಮಾಡ್ತೀವಿ. ಎಲ್ಲ ಕರ್ನಾಟಕದ ಕನ್ನಡಿಗರ ಪರವ ಎನಿ ಟೈಮ್ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಲ್ಲೇ ನಿಲ್ತೀವಿ ಅಂತ ಈ ಮೂಲಕ ನಾನು ಹೇಳ್ತೀನಿ.